ಶಿವ ಅಂತ ಎಷ್ಟೇ ಶ್ರಮ ಪಟ್ಟು ದುಡಿದ್ರು ಬಡತನದಿಂದ ಬೇಗೆಯಿಂದ ಮುಕ್ತರಾಗಲು ಸಾಧ್ಯ ಆಗ್ತಾ ಇಲ್ಲ. ನಾನು ಶ್ರಮ ಪಟ್ಟು ದುಡಿದ ಹಣವೆಲ್ಲ ನನ್ನ ತಂಗಿಯ ಓದಿಗೂ ಸಾಲ್ತಾ ಇಲ್ಲ. ಅದು ಅಲ್ಲದೆ ಜೀವನೋಪಾಯಕ್ಕಾಗಿ ಮಾಡುವ ಸಾಲಕ್ಕೆ ಬಡ್ಡಿ ಕಟ್ಟಿದರಲ್ಲೇ ನಮ್ಮ ಜೀವನ ಬರಡಾಗಿ ಹೋಗ್ತಾ ಇದೆ. ದುಡಿಮೆ ದುಡಿದ ತಾಯಿ ಅಂತ ತಿಳಿದವರು ಹೇಳ್ತಾರೆ. ಆದರೆ ನಮ್ಮಂತ ಬೆವರು ಸುರ್ತಿ ದುಡಿಯುವ ಜನರಿಗೆ ಕೊಡುವ ಪ್ರತಿಫಲ ಅದೇ ಸಾಲನ. ಏನೇ ಆಗಲಿ ನನ್ನ ಜೀವನವನ್ನಾದರೂ ಮುಡುಪಾಗಿಟ್ಟು ನನ್ನ ತಂಗಿಯನ್ನು ಚೆನ್ನಾಗಿ ಓದಿಸಿ ವಿದ್ಯಾವಂತೆಯನ್ನಾಗಿ ಮಾಡಿ ಒಬ್ಬ ಉತ್ತಮವಾದ ವರನನ್ನು ನೋಡಿ ತುಂಬಿದ ಮನೆಯ ಗೃಹಲಕ್ಷ್ಮಿಯನ್ನಾಗಿ ಮಾಡಬೇಕು. ಅವಳ ಸುಖ ಸಂತೋಷ ಪಡುವುದನ್ನು ನೋಡಿ ನಾನು ಸಂತೋಷ ಪಡಬೇಕು. ಆ ಶುಭ ದಿನ ಬೇಗ ಬರಲಿ ಅಂತ ನಿನ್ನಲ್ಲಿ ಕೋರ್ಕೊಳ್ತಾ ಇದ್ದೀನಿ. ನನ್ನ ಕೋರಿಕೆಯನ್ನು ಸ್ವೀಕರಿಸಿ ಫಲ ಕೊಡಪ್ಪ ದೇವರೇ, ಫಲ ಕೊಡು. ಅಣ್ಣ ಅಣ್ಣ ದೇವ್ರ ಹತ್ರ ಏನಂತ ಬೇಡ್ಕೊಳ್ತಾ ಇದ್ದೆ? ಅಲ್ಲ ಅಣ್ಣ, ನೀನು ಏನೇ ದೇವ್ರ ಹತ್ರ ಬೇಡ್ಕೊಂಡ್ರು ಕೂಡ ನಾವು ಕೇಳ್ಕೊಂಡಿದ್ದೀನ ಆ ದೇವರು ಖಂಡಿತವಾಗ್ಲೂ ಕೊಡಲ್ಲ ಅಣ್ಣ. ತಾವು ಕಟ್ಟಿರೋ ಕನಸುಗಳನ್ನು ನನಸಾಗಬೇಕಾದ್ರೆ ಅದನ್ನು ನಾವು ಕಾದು ನೋಡಬೇಕು ಅಣ್ಣ. ನೀನು ಯಾವತ್ತಿಗೂ ಅಷ್ಟೇ ಏನು ಚಿಂತಿಸಬಾರ್ದು. ಅಂದಹಾಗೆ ನಾನೊಂದು ಮಾತು ಹೇಳ್ತೀನಿ, ದಯವಿಟ್ಟು ಅದಕ್ಕೆ ಒಪ್ಪಿಗೆ ಕೊಡ್ತೀಯ ಅಣ್ಣ? ಅದೇನು ಅಂತ ಹೇಳಮ್ಮ. ಅಣ್ಣ, ಇಲ್ಲಿವರೆಗೂ ಕೂಡ ಈ ಕಷ್ಟದಲ್ಲಿ ನೀನು ನನ್ನನ್ನು ಓದಿಸಿರೋದು ಸಾಕಣ್ಣ. ಇನ್ನು ಮುಂದೆ ನಾನೇ ಎಲ್ಲಾದರೂ ಕೆಲಸ ನೋಡಿಕೊಂಡು ನೀನು ಹೆಗ್ಲ ಮೇಲಿರೋ ಭಾರನ ನಾನು ನಿಲ್ಲಿಸ್ತೀನಣ್ಣ. ದಯವಿಟ್ಟು ಇದಕ್ಕೆ ನೀನು ಒಪ್ಪಿಗೆ ಕೊಡೋಣ. ತಂಗಿ, ಏನು ಹೇಳ್ತಾ ಇದೆಯಮ್ಮ ನೀನು? ಈ ನಿನ್ನ ಅಣ್ಣ ದುಡಿದು ಶಕ್ತಿ ಕುಗ್ಗಿವಾಗಿದೆ. ನಾನು ನಿಂದ ದುಡಿದು ನಿನ್ನನ್ನು ಸಾಗಲು ಸಾಧ್ಯ ಅಂತ ತಿಳ್ಕೊಬಿಟ್ಟೇನಮ್ಮ. ನನ್ನಲ್ಲಿ ಶಕ್ತಿ ಇನ್ನೂ ಜೋರಾಗಿದೆ. ಆ ಶಕ್ತಿ ನನ್ನಿಂದ ಕುಗ್ಗಿ ಹೋದ ಮೇಲೆ ನಿನ್ನ ಕೆಲಸದ ಬಗ್ಗೆ ಚಿಂತಿಸುತ್ತಾಯಿ. ಯಾಕಣ್ಣ ಇಷ್ಟೊಂದು ದುಃಖದಿಂದ ಹೇಳ್ತಾ ಇದ್ಯಾ? ನೀನಂದ್ರೆ ಏನು, ನಿನ್ ಪ್ರೀತಿ ಅಂದ್ರೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದ್ಯಾ ಅಣ್ಣ. ತಂದೆ ತಾಯಿದಿರೋ ತಪ್ಪಲೆ ಆಗಿದ್ರು ಪ್ರೀತಿಯಿಂದ ಮಮತೆಯಿಂದ ನೀನ್ ನನ್ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ಯಾ ಅಂತ ನನಗೆ ಗೊತ್ತಿದೆ ಅಣ್ಣ. ಯಾವತ್ತೂ ಅಷ್ಟೇ ಎಷ್ಟೇ ಕಷ್ಟ ಕಾರ್ಪಣ್ಯಗಳು ಬಂದ್ರು ಅವೆಲ್ಲವನ್ನ ಮೆಟ್ಟಿ ನಿಂತು ತಂಗಿಗೋಸ್ಕರ ನಿನ್ನ ಜೀವನವನ್ನೇ ಮುಡುಪಾಗಿಟ್ಟಿದ್ಯಾ. ತಂದೆ ತಾಯಿಯಿಂದ ತಪ್ಪಲೆ ಆದ್ರು ನನಗೆ ಯಾವತ್ತೂ ಕೂಡ ನಿನ್ನ ಮುಂದೆ ತಂದೆ ತಾಯಿ ಬೇಕು ಅನ್ನಿಸ್ಲಿಲ್ಲ ಅಣ್ಣ. ಪ್ರತಿನಿತ್ಯ ದೇವ್ರ ಹತ್ರ ನಾನು ಏನ್ ಕೇಳ್ಕೊಳ್ತೀನಿ ಗೊತ್ತಣ್ಣ? ನನ್ನ 7 ಜನ್ಮದಲ್ಲಿಯೂ ನನಗೆ ನಿನ್ನಂತ ಅಣ್ಣನೇ ಹೊಟ್ಟೆ ನನಗೆ ಸಿಗ್ಲಿ ಅಂತ ನಾನು ಬೇಡ್ಕೋತೀನಣ್ಣ, ಬೇಡ್ಕೋತೀನಿ. ತಂಗಿ, ಯಾಕಮ್ಮ ಈ ರೀತಿ ಮಾತನಾಡ್ತಾ ಇದೀಯಾ? ನಾವು ತಂದೆ ತಾಯಿಗಳನ್ನು ಕಳೆದುಕೊಂಡು ತಬ್ಬಲಿ ಆದ ನನಗೆ ಉಸಿರಾಗಿ ಕಂಡದ್ದು ನೀನೇ. ಆ ಉಸಿರನ್ನು ಕಡೆಯ ತನಕ ಕಾಪಾಡಬೇಕಾದ್ದು ನನ್ನ ಕರ್ತವ್ಯ. ಅಣ್ಣ, ಯಾವುದಕ್ಕೂ ನೀನಿನ್ನು ಚಿಕ್ಕವಳು, ನೀನು ಓದಿ ದೊಡ್ಡವಳಾಗಬೇಕು ಅನ್ನೋದು ನನ್ನ ಕರ್ತವ್ಯ. ಸುಮ್ಮನೆ ಮಾತನಾಡಬಾರ್ದು. ಅಣ್ಣ ನೋಡಣ್ಣ, ನಾವು ಯಾವುದಕ್ಕೂ ಆಶಾಗೊಬ್ಬರನ್ನ ಕಟ್ಕೋಬಾರ್ದಣ್ಣ. ತಮ್ಮ ಕನಸು ಯಾವಾಗ ನನ್ಸಾಗುತ್ತೆ ಅಂತ ಹೇಳೋದಕ್ಕೆ ಆಗಲ್ಲ. ಆ ಕನಸು ನನ್ಸಾಗೋವರೆಗೂ ನಾವು ಕಾಯ್ಬೇಕಣ್ಣ, ಕಾಯ್ಬೇಕು. ತಂಗಿ, ಮುತ್ತಿನಂತ ತಂಗಿ ನನ್ನ ಪಕ್ಕದಲ್ಲಿರಬೇಕಾದರೆ ಎಷ್ಟೇ ಕಷ್ಟಗಳು ಬಂದರೂ ದೂರವಾಗಿ ಮಾಯವಾಗಿಬಿಡುತ್ತೆ. ತಂಗಿ, ನೀನು ಯಾವಾಗಲೂ ಹುಣ್ಣಿಮೆಯ ಚಂದ್ರನ ಹಾಗೆ ಬೆಳದಿಂಗಳ ನಗುವನ್ನು ಚೆಲ್ಲುತ್ತಾ ನನ್ನ ಜೊತೆ ನಗನಗ್ತಾ ಇರಬೇಕು ಅನ್ನೋದೇ ಈ ನಿನ್ನ ಆಸೆ. ನನ್ನ ಮುದ್ದು ಅಣ್ಣಯ್ಯ, ನೀನೇ ನನ್ನ ಕಣ್ಣಯ್ಯ.